ಇವತ್ತು ನಾನೀಗ ಫಿಟ್ನೆಸ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಸೊ ಹೇಗಿದೆ ನನ್ನ ಜಿಮ್ ವರ್ಕೌಟ್ ಏನು ಅನ್ನೋದು ಕೂಡ ನೋಡೋಣ. ಸೊ ಬಿಫೋರ್ ದ್ಯಾಟ್ ವಿ ಶಲ್ ಗೋ ಆ್ಯಂಡ್ ವರ್ಕೌಟ್. ಸೊ ಮತ್ತು ನನ್ನ ಹೆಲ್ತಿ ಫುಡ್, ಹೆಲ್ತಿ ಹ್ಯಾಬಿಟ್ಸ್ ಏನಿದೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ನನ್ನ ಫಿಟ್ನೆಸ್ ಜರ್ನಿ ಹೇಗಿದೆ ಅನ್ನೋದು ಕೂಡ ನೋಡೋಣ. ನನ್ನ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ, ಆಫ್ಟರ್ ಜಿಮ್ ಹೋಗಿ ಬಂದ್ಬಿಟ್ಟು ನಾನು ಏನು ತಿಂತೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಫುಲ್ ಲೈಟಾಗಿ ಇಟ್ಕೊಂಡಿದ್ದೀನಿ, ಜಾಸ್ತಿ ಹೆವಿ ಏನು ಊಟ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಸೊ ಲೈಟಾಗಿ ಏನೇನು ಯೂಸ್ ಮಾಡ್ತೀನಿ ಅನ್ನೋದು ಕೂಡ ನೋಡೋಣ. ಸೊ ಇಟ್ ವಿಲ್ ಬಿ ವೆರಿ ಹೆಲ್ತಿ ಆ್ಯಂಡ್ ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಪ್ರೋಟೀನ್ಗೋಸ್ಕರ. ಇವಾಗ ಶ್ರಾವಣ ನಡೀತಿರೋದಕ್ಕೋಸ್ಕರ ನಾನು ನಾನ್ ವೆಜ್ ಏನು ತಿಂತಾ ಇಲ್ಲ, ಎಗ್ಗು ಕೂಡ ತಿಂತಾ ಇಲ್ಲ. ಸೊ ಬನ್ನಿ ಏನೆಲ್ಲ ರೆಡಿ ಮಾಡೋಣ, ಹೇಗೆ ರೆಡಿ ಮಾಡ್ತೀನಿ ಏನು ಅಂತ. ಇವತ್ತು ಅವಕಾಡೋ ಟೋಸ್ಟ್ ಮಾಡ್ಕೊತಾ ಇದ್ದೀನಿ, ಮತ್ತೊಂದು ಪ್ರೋಟೀನ್ ಶೇಕ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ಸೊ ನಾನು ಇವತ್ತು ಪ್ರೋಟೀನ್ ಶೇಕಿಗೆ ಆಲ್ಮಂಡ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರೋಟೀನ್ ಪೌಡರ್ ಇಲ್ಲಿ ನನಗೆ ಜರ್ಮನಿಯಲ್ಲಿ ಡ್ರಗ್ ಸ್ಟೋರಲ್ಲಿ DM ಬ್ರ್ಯಾಂಡ್ ಅವ್ರದ್ದು ಸಿಗ್ತಾ ಇದೆ. ಸೊ ಇದನ್ನ ಫಸ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಚಾಕ್ಲೇಟ್ ಫ್ಲೇವರಲ್ಲಿದೆ. ಸೊ ಇದನ್ನು ಯೂಸ್ ಮಾಡ್ತಿದ್ದೆ. ಹಾಗೆ ಒಂದು ಫೋಲ್ ಕಾರ್ನ್, ಕ್ಯಾರೆಟ್ 24% ಕ್ಯಾರೆಟ್ ಇದೆ. ಸೊ ಈ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾಂಡ್ವಿಚ್ಗೆ. ಸೊ ಹಾಗೆ ಅವಕಾಡೋ, ಈ ಅವಕಾಡೋನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರೋಟೀನ್ ಬಾರ್ಸ್ ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂದಾಗ ಪ್ರೋಟೀನ್ ಬಾರ್ನ ಇದನ್ನು ತಿಂತಾ ಇದ್ದೀನಿ. ಸೊ ಹಾಗೆ ಹಾಗೆ ಸ್ವಲ್ಪ ಏನಾದರೂ ಪ್ರೋಟೀನ್ ಜೊತೆಗೆ ಡೇಟ್ಸ್ ಕೂಡ ತಿಂತೀನಿ ಪ್ರೋಟೀನ್ ಬಾರ್ ಜೊತೆ. ಇದು ಬಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ಸೊ ಈ ಬ್ರೆಡ್ನ ಯೂಸ್ ಮಾಡಿಕೊಂಡು ಫೋಲ್ ಕಾರ್ನ್ ಬ್ರೆಡ್, ಫೋಲ್ ಕಾರ್ನ್ ಮೀನ್ಸ್ ಗೋಧಿದಂತಾನೆ ಹೇಳ್ತಾರೆ, ಫುಲ್ ಗೋಧಿದೇ ಬೇಸ್ಡ್ ಆಗಿರುತ್ತೆ. ಸೊ ಇದು ಕಾಸ್ಟ್ ಬಂದ್ಬಿಟ್ಟು ಒಂದು 2.5 euros ಸಮಥಿಂಗ್ ಆಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ನಾರ್ಮಲ್ ಬ್ರೆಡ್ಗಿಂತ. ಸೊ ಬನ್ನಿ ಈಗ ಅವಕಾಡೋ ಟೋಸ್ಟ್ ಹೇಗೆ ಮಾಡ್ತೀನಿ ಅಂತ. ನಾನು ಆಲ್ರೆಡಿ ಒಂದ್ಸತಿ ಆನಿಯನ್ ಚಾಪ್ ಮಾಡಿಟ್ಟಿದ್ದೆ. ಸೊ ನನಗೆ ಅಷ್ಟು ಸಾಲದಿಲ್ಲ ಅವಕಾಡೋ ಟೋಸ್ಟ್ಗೆ. ಇನ್ನೊಂದು ಸ್ವಲ್ಪ ಆನಿಯನ್ನ ಹಾಕ್ತಾ ಇದ್ದೀನಿ. ಅದು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಸೊ ಇಷ್ಟು ಸಾಕು. ಸೊ ಇದು ಆದ್ಮೇಲೆ ನಾನು ಒಂದೇ ಒಂದು ಸಣ್ಣ ಚಿಲ್ಲಿ ತಗೊಂಡಿದ್ದೀನಿ. ಇದು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ಸಣ್ಣದಾಗಿ ಆನಿಯನ್ ಕಟ್ ಮಾಡಿರೋದ್ರಲ್ಲಿ ಚಿಲ್ಲಿ ಕೂಡ ಹಾಕ್ತಾ ಇದ್ದೀನಿ. ಸೊ ಇವಾಗ ಅವಕಾಡೋ ಕಟ್ ಮಾಡ್ತಾ ಇದ್ದೀನಿ. ಫುಲ್ ಹಣ್ಣಾಗಿದೆ ಚೆನ್ನಾಗೆ. ಇದನ್ನ ಏನ್ ಮಾಡ್ತೀನಿ, ಈ ಬೌಲಲ್ಲಿ
ಇಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು. ಸಾಲ್ಟ್ ಇಷ್ಟ ಆದರೆ ಸಾಕು. ಮತ್ತೆ ಇದಕ್ಕೇನು ಬೇಡ, ಇಷ್ಟೇ. ಇದಕ್ಕೇನಂತಾರೆ ಅಂತ ಅಂದರೆ ಗ್ವಾಕಮೋಲಿ ಅಂತ ಅಂತಾರೆ. ಸೊ ಈ ಟೇಸ್ಟ್ ಬಂದ್ಬಿಟ್ಟು ಸೂಪರ್ ಯಮ್ಮಿ ಆಗಿರುತ್ತೆ. ರಿಯಲಿ ಟ್ರೈ ಮಾಡಿ. ಇಟ್ಸ್ ವೆರಿ ಹೆಲ್ತಿ ಫಾರ್ ಬ್ರೇಕ್ಫಾಸ್ಟ್. ಸೊ ಅವಕಾಡೋ ಗ್ವಾಕಮೋಲಿ ರೆಡಿಯಾಗಿದೆ. ಸೊ ಇದನ್ನ ನಾನು ಬ್ರೆಡ್ನ ಟೋಸ್ಟ್ ಮಾಡ್ತೀನಿ. ಸ್ವಲ್ಪ ಬಟರ್ ಹಚ್ಬಿಟ್ಟು ಟೋಸ್ಟ್ ಮಾಡಿ ಅದ್ರ ಮೇಲೆ ಇಟ್ಕೊಂಡು ತಿನ್ನೋದು. ಸೊ ಬಟರ್ ಹಾಗೆ ಸ್ವಲ್ಪ ನಾನು ಹೀಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇದು ಒಂದೇ ಟೋಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಎರಡಾದರೆ ಹೆವಿ ಆಗುತ್ತೆ. ಸೊ ಹೆವಿ ಅಷ್ಟು ತಿನ್ನೋದಕ್ಕೆ ರೆಡಿ ಇಲ್ಲ. ಈಗ ನಾನು ಅದ್ರ ಜೊತೆ ಒಂದು ಪ್ರೋಟೀನ್ ಶೇಕ್ ಕೂಡ ಕುಡಿತೀನಿ. ಸ್ವಲ್ಪ ಬಟರ್ ಹಾಕೋಣ. ಬಟರ್ ಹಾಕ್ಲಿಲ್ಲ ಅಂದರೆ ಟೇಸ್ಟ್ ಆಗೋದಿಲ್ಲ. ಬಟರ್ ಐ ಲವ್ ಬಟರ್. ಸೊ ನಾವು ಇಂಡಿಯಾಗೆ ಹೋಗಿ ಬರ್ತಾ ಇದ್ದೀವಿ ಈ ಇಯರ್ ಎಂಡಲ್ಲಿ. ಸೊ ಹಾಗಾಗಿ ನಾನೊಂದು ಸ್ವಲ್ಪ ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಡಯಟ್ ಮಾಡ್ಕೊಂಡು ಸ್ವಲ್ಪ ವೆಯ್ಟ್ ಲಾಸ್ ಮಾಡಿದರೆ ನೆಕ್ಸ್ಟ್ ನಾನು ಇಂಡಿಯಾಗೆ ಬಂದಮೇಲೆ ಚೆನ್ನಾಗಿ ತಿನ್ಬೋದು ಅಂತ. ಇಂಡಿಯಾದಲ್ಲಿ ಅಲ್ಲಿ ಪಾನಿಪುರಿ, ಶಿವಪುರಿ, ಗೋಬಿ ಮಂಚೂರಿ ಅದೆಲ್ಲ ಇರುತ್ತೆ. ಅದು ನೋಡೋದೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡಿಬಿಟ್ಟು ಇಂಡಿಯಾಗೆ ಬಂದು ಚೆನ್ನಾಗಿ ತಿನ್ನೋದು. ಹಾಗೆ ಮೇಂಟೈನ್ ಕೂಡ ಇರಬೇಕು. ಹೆಲ್ತಿ ಫುಡ್ ಕೂಡ ಮೇಂಟೈನ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಅವಕಾಡೋ ಜೊತೆಗೆ ಸ್ವಲ್ಪ ಸಲಾಡ್ ಇರಲಿ ಅಂತ ಹೇಳ್ಬಿಟ್ಟು ಇದು ರೋಮನ್ ಸಲಾಡ್. ಇದನ್ನ ಒಂದು ಸಲಾಡ್ ಒಂದು ಎಲೆನ ಹಾಕೊಂಡು ತಿಂತೀನಿ. ಸೊ ಈ ಸಲಾಡ್ನ ಯೂಸ್ ಮಾಡಬೇಕು. ಇನ್ನೂ ಆದರೂ ಯೂಸ್ ಮಾಡಿಲ್ಲ. ಸೊ ಇವಾಗ ನಾನು ಇದು ಗ್ವಾಕಮೋಲಿ ಹಾಕ್ತಾ ಇದ್ದೀನಿ ಇದಕ್ಕೆ. ಈ ಥರನೂ ತಿನ್ಬೋದು. ಇಟ್ಸ್ ಬೆಟರ್ ಐ ವಿಲ್ ಡೂ ಕಟ್. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಸೊ ಸೋಯಾ ಮಿಲ್ಕು ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಬಟ್ ನಂಗೆ ಸೋಯಾ ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಆಲ್ಮಂಡ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಲ್ಮಂಡ್ ಮಿಲ್ಕು ಒನ್ ಅಂಡ್ ಹಾಫ್ ಕಪ್ ಆದರೆ ಆಲ್ಮಂಡ್ ಮಿಲ್ಕು ಸಾಕು. ಸೊ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆಫ್ಟರ್ ಜಿಮ್ ವರ್ಕೌಟ್ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ
ಪ್ರೋಟೀನ್ ನಾವು ಈಗ ಫುಡ್ ಮೂಲಕ ತಗೊಳ್ತಾ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ಬೋದು. ಬಿಕಾಸ್ ನನಗೆ ಆ್ಯಕ್ಚುಲಿ ಫುಡ್ಡಲ್ಲೇ ತೊಗೊಳೋದಕ್ಕೆ ಇಷ್ಟ, ಲೈಕ್ ಎಗ್ ಮತ್ತು ಚಿಕನ್ ಈ ಥರ ತಿನ್ನೋದಕ್ಕೆ ಇಷ್ಟ. ಈಗ ಶ್ರಾವಣ ನಡೀತಿರೋದಕ್ಕೋಸ್ಕರ ನಮ್ಮನೆ ನಾವು ನಾನ್ ವೆಜ್ ಮಾಡ್ತಾ ಇಲ್ಲ, ಹಾಗಾಗಿ ಜಸ್ಟ್ ಪ್ರೋಟೀನ್ ಶೇಕ್ನ ಕುಡಿತಾ ಇದ್ದೀನಿ. ಪ್ರೋಟೀನ್ ಇದ್ರೆ ಸ್ವಲ್ಪ ಫಿಟ್ ಆಗಿರ್ತೀವಿ ಅನ್ನೋದು ಅಷ್ಟೇ. ಪ್ರೋಟೀನ್ ಶೇಕ್ ಆಯಿತು. ಸೊ ಇದನ್ನ ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸಸ್ ಇರೋದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ತಕ್ಕೊಂಡೆ. ಓ ಎಸ್, ಇದ್ರ ಕೆಲಸ ಮುಗೀತು. ನನ್ನ ಅವಕಾಡೋ ಸ್ಯಾಂಡ್ವಿಚ್ ಮತ್ತೆ ನನ್ನ ಪ್ರೋಟೀನ್ ಶೇಕ್. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಹೆಲ್ತಿ ಪ್ರೋಟೀನ್ ಶೇಕ್ ಮತ್ತೆ ಅವಕಾಡೋ ಸ್ಯಾಂಡ್ವಿಚ್ ಎಲ್ಲರಿಗೂ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಅನಿಸ್ತು ಅನ್ನೋದು ಹೇಳಿ. ಇಟ್ಸ್ ವೆರಿ ಹೆಲ್ತಿ, ಭಾಳ ಲೈಟ್ ವೇಟ್ ಅನಿಸುತ್ತೆ. ನೀವು ಚಪಾತಿಗೂ ಕೂಡ ಯೂಸ್ ಮಾಡ್ಬೋದು. ಹಾಗೆ ಮತ್ತೆ ಈ ತರ ಫೋಲ್ಕಾರ್ನ್ ಬ್ರೆಡ್ಸ್ ನ ತಗೊಂಡ್ಬಂದ್ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಹೆಲ್ತಿ, ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಪ್ರೋಟೀನ್ ಶೇಕ್, ನಿಮಗೆ ಯಾವಾದ್ರೂ ಪ್ರೋಟೀನ್ ಪೌಡರ್ ರಿಯಲಿ ನಿಮ್ಗೆ ಇಂಟ್ರೆಸ್ಟ್ ಆಗಿದ್ರೆ ಆ ಪ್ರೋಟೀನ್ ಪೌಡರ್ನ ನೀವು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇರೋದು ಸ್ಪೋರ್ಟ್ಸ್ ನೆಟ್ಸ್ DM ಅವರು. ಯಾರಾದ್ರೂ ಜರ್ಮನಿಯಿಂದ ಈ ವಿಡಿಯೋ ನೋಡ್ತಾ ಇದ್ರೆ ಇದನ್ನ ಯೂಸ್ ಮಾಡ್ಬೋದು. ಸೊ ಎಸ್, ಇದನ್ನ ತಗೊಳ್ತಾ ಇದ್ದಾಗಿಂದ ನನ್ಗೇನೂ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಇಫ್ ಯು ವಾಂಟ್ ಟು ಟ್ರೈ ರಿಯಲಿ ನೀವು ಟ್ರೈ ಮಾಡ್ಬೋದು. ಬಟ್ ನಾನೇನು ಇದನ್ನ ಸಜೆಸ್ಟ್ ಮಾಡ್ತಾ ಇಲ್ಲ. ನಿಮ್ಗೆ ಯಾವಾದ್ರೂ ಬೇರೆ ಬ್ರ್ಯಾಂಡ್ ಕೂಡ ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ಬೋದು. ಸೊ ಎಸ್, ಬನ್ನಿ ಹೇಗಿದೆ ಅನ್ನೋದು ಹೇಳ್ತೀನಿ ನಿಮಗೆ. ಸೋ ಗುಡ್, ಸೋ ಯಮ್ಮಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೀಗೆ ಬರೋ ಹೆಲ್ತಿ ಟಿಪ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಮತ್ತೆ ನನ್ನ ಡೈಲಿ ಬ್ಲಾಗ್ಸ್ ಏನೇನೆಲ್ಲ ಇದೆ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಇದನ್ನ ಟ್ರೈ ಮಾಡಿ.